ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ತರಗತಿಗೆ ನಿಮಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋಂಥ ಕಾನ್ಸೆಪ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಯಾವ ಥರ ಸಾಲ್ವ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಇದೇನಪ್ಪ ಅಂತಂದರೆ ಆಲ್ರೆಡಿ ನಾನು ಸಾಲ್ವ್ ಮಾಡಿರೋ ಪ್ರಾಬ್ಲಮ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂತಂದರೆ ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಆಲ್ರೆಡಿ ಫಸ್ಟೇ ಸಾಲ್ವ್ ಮಾಡಿಟ್ಕೊಂಡಿದ್ದೀನಿ. ಬಟ್ ಅದನ್ನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಕ್ವಶನ್ ಯಾವ ಥರ ಕೊಡ್ತಾರೆ ಅಂತ ಅಂದರೆ, ನಿಮಗೆ ಎಕ್ಸ್ ವ್ಯಾಲ್ಯೂ ಮತ್ತು ಫ್ರೀಕ್ವೆನ್ಸಿನ ಕೊಟ್ಟಿರ್ತಾರೆ. ಎಕ್ಸು ಮತ್ತು ಫ್ರೀಕ್ವೆನ್ಸಿನ ನಿಮಗೆ ಕೊಟ್ಟಿರ್ತಾರೆ. ಅದು ಬೇಸಿಕ್ ಡೀಟೇಲ್ಸು ನಿಮಗೆ ಕೊಟ್ಟಿರೋವಂಥದ್ದು. ಸೊ ಅದಾದ ಮೇಲೆ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗತ್ತೆ. ಸೊ ನೀವಿಲ್ಲಿ ನೋಡ್ಬೋದು, ಇದು ನಿಮಗೆ ಕೊಟ್ಟಿರುವಂಥ ಪ್ರಾಬ್ಲಮ್ಮು. ಎಕ್ಸು 0, 1, 2, 3, 4. ಫ್ರೀಕ್ವೆನ್ಸಿ ಬಂದು 27, 9, 8, 4, 5. ಸೊ ಇದರ ಟೋಟಲ್ ಬಂದು n is equal to 53. ಓಕೆ, ಸೊ ಇದು ನಿಮ್ಮ ಒಂದು ಪರ್ಟಿಕ್ಯುಲರ್ ಟೋಟಲ್ ಆಗಿರುತ್ತೆ. ಇದನ್ನು ನಾವು ನೆಕ್ಸ್ಟ್ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಕೊತೀವಿ ಅಂತ ಅಂದರೆ, ಫಸ್ಟ್ ನಾವೇನು ಮಾಡ್ತೀವಿ, ಎಕ್ಸನ್ನ ಮತ್ತು ಫ್ರೀಕ್ವೆನ್ಸಿನ ಮಲ್ಟಿಪ್ಲೈ ಮಾಡ್ಕೊತೀವಿ. ಓಕೆ, ಸೊ ಮಲ್ಟಿಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ, 0 × 27 0, 1 × 9 9, 8 7 16, 4 3 12, 5 4 20. ಸೊ ಇದನ್ನು ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಅಂದರೆ ಎಫ್ ಎಕ್ಸ್ ಅಂತಂದರೆ ಎಫ್ ಇಂಟು ಎಕ್ಸ್, ಇದನ್ನು ನಾವು ಎಫ್ ಎಕ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಟೋಟಲ್ ಮಾಡ್ಕೊಂಡಾಗ ನಮಗೆ ಟೋಟಲ್ಲು ಇದರ 57 ಬರುತ್ತೆ. 57 ವಿ ವಿಲ್ ಗೆಟ್ ದ ಟೋಟಲ್. ಸೊ ಇದನ್ನು ನಾವೇನು ಮಾಡ್ತೀವಿ, ನಮಗೆ ಎರಡು ಟೋಟಲ್ ಸಿಕ್ತು. ಒಂದು ಫ್ರೀಕ್ವೆನ್ಸಿ ಟೋಟಲು ಮತ್ತು ಫ್ರೀಕ್ವೆನ್ಸಿ ಮತ್ತು ಎಕ್ಸ್ನ ಮಲ್ಟಿಪ್ಲೈಡ್ ಟೋಟಲ್ಲು 57 ಮತ್ತು 53. ಸೊ ಇದನ್ನು ನಾವು ಮೀನ್ ಅಮೌಂಟನ್ನು, ಮೀನ್ ವ್ಯಾಲ್ಯೂನ ಕಂಡುಹಿಡ್ಕೊತೀವಿ. ಸೊ ಮೀನ್ಗೆ ಏನು ಫಾರ್ಮುಲಾ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಮೀನ್ 57 ಡಿವೈಡೆಡ್ ಬೈ 53. 57 ಡಿವೈಡೆಡ್ ಬೈ 53 ಮಾಡಿಕೊಂಡ್ರೆ ನಮಗೆ 1.075 ಬರುತ್ತೆ. ಸೊ ಇದು ನಮ್ಮ ಎಕ್ಸ್ ಬಾರ್ ವ್ಯಾಲ್ಯೂ. ಓಕೆ, ಅದಾದಮೇಲೆ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಏನು ನಮಗೆ ಮೇನ್ ವ್ಯಾಲ್ಯೂ, ಮೇನ್ ಫಾರ್ಮುಲಾ ಏನು, ಡಿ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಎಕ್ಸನ್ನ ಆಲ್ರೆಡಿ ಅವರು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಎಕ್ಸ್ ಕೊಟ್ಟಿರೋದ್ರಿಂದ ನಮಗೆ ಬಂದಿರುವಂಥ ಎಕ್ಸ್ ಬಾರ್ ವ್ಯಾಲ್ಯೂ ಏನಿದೆ, ಈ ಎಕ್ಸ್ ಬಾರ್ ವ್ಯಾಲ್ಯೂ ಏನಿದೆ ಇದರಲ್ಲಿ ಮೈನಸ್ ಮಾಡ್ಕೊತೀವಿ. ಸೊ 0 ಮೈನಸ್ 1.075. ಓಕೆ, ಸೊ ಇಟ್ ಈಸ್ ಮೈನಸ್ 1.075. ಓಕೆ, 0 ಇಂದ ಮೈನಸ್ ಮಾಡ್ಕೋಬೇಕು. ಈ ವ್ಯಾಲ್ಯೂ ಬಂದಿರೋ ಎಕ್ಸ್ ಬಾರ್ ವ್ಯಾಲ್ಯೂಯಿಂದ 0 ಮೈನಸ್ ಮಾಡಬಾರ್ದು, 0 ಇಂದ ಬಂದಿರೋ ವ್ಯಾಲ್ಯೂನ ಮೈನಸ್ ಮಾಡ್ತೀವಿ. ಸೊ 0 ಮೈನಸ್ 1.075, 1 ಮೈನಸ್ 1.075. ನೆಕ್ಸ್ಟು 1 ಮೈನಸ್ 1.075, ಮೈನಸ್ 0.075. ಯಾಕಂದರೆ 1.075ಗಿಂತ ಕಡಿಮೆ ವ್ಯಾಲ್ಯೂ, ಅದಕ್ಕೋಸ್ಕರ ಮೈನಸ್ ಬರುತ್ತೆ. ಇನ್ನು ನೆಕ್ಸ್ಟ್ ಎಲ್ಲನೂ ಕೂಡ ಬಂದಿರೋ ವ್ಯಾಲ್ಯೂಗಿಂತ ಜಾಸ್ತಿ ನಂಬರ್ಗಳು. ಸೊ ಇವಕ್ಕೆಲ್ಲನೂ ಮೈನಸ್ ಬರಲ್ಲ. ಸೊ 2 ಮೈನಸ್ 1.075, 0.7925. ಸೊ ಇದೇ ಥರ 2 3 4 ಮೈನಸ್ ಬಂದಿರೋಂಥ ವ್ಯಾಲ್ಯೂನ ಮೈನಸ್ ಮಾಡಿದ್ರೆ ನಿಮಗೆ ಇಲ್ಲಿ ಬಂದಿರೋಂಥ ಡಿವಿಯೇಷನ್ ನಂಬರ್ಸು ಸಿಗುತ್ತೆ. ನೆಕ್ಸ್ಟು ಇದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದರೆ, ಡಿ ಸ್ಕ್ವೇರ್ ಮಾಡ್ಕೋಬೇಕು. ಅಂದರೆ ಡಿ ಸ್ಕ್ವೇರ್ ಅಂತ ಅಂದರೆ ಹೇಗೆ, ಇಲ್ಲಿ ಬಂದಿರೋಂಥ ಮೈನಸ್ 1.075 ಇಂಟು ಮೈನಸ್ 1.075. ಓಕೆ, ಈ ಥರ ಮಾಡಬೇಕು. ಇವಾಗ ಯೂಶ್ವಲಾಗಿ ಏನು ಮಾಡ್ತಾರೆ ಅಂತ ಅಂದರೆ, ಮೈನಸ್ 1.075 ಇಂಟು 2 ಮಾಡ್ತಾರೆ. ಸೊ ಇಂಟು 2 ಮಾಡಿದ್ರೆ ವ್ಯಾಲ್ಯೂ ತಪ್ಪಾಗುತ್ತೆ. ಓಕೆನಾ? ಸೊ ಮೈನಸ್ 1.075 ಇಂಟು ಮೈನಸ್ 1.075 ಇಸ್ ಈಕ್ವಲ್ ಟು 1.156 ಬರುತ್ತೆ. ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಓಕೆನಾ? ಸೊ ನೀವು ಇಲ್ಲಿ ನೋಡ್ಬೋದು 1.075 ಇಂಟು 1.075 ಎಷ್ಟು ಬಂತ ಆನ್ಸರು, 1.155 ಬಂತು. ಸೊ ಇದನ್ನು ನಾವೇನು ಮಾಡ್ಕೋಬೋದು ಅಂತಂದರೆ 1.155 ಇರೋದನ್ನು 1.
156 ಅಂತ ರೌಂಡ್ ಆಫ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ ಅದರಿಂದ. ನೆಕ್ಸ್ಟು -0.075 ಇಂಟು -0.075 0.006. ಸೊ ಇದೇ ಥರ 0.025 ಇದನ್ನು ಕೂಡ ಇಂಟು 0.925 ಇದನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ, ಸೊ ಎಲ್ಲ ನಂಬರ್ನು ಇದೇ ಥರ ಸ್ಕ್ವೇರ್ ಮಾಡ್ಕೋಬೇಕು. ಮಾಡಿಕೊಂಡಾಗ ನಿಮಗೆ ಇಲ್ಲಿ ತೋರಿಸಿರುವಂತಹ ವ್ಯಾಲ್ಯೂಸ್ ಬರುತ್ತೆ. ಇದನ್ನು ಮತ್ತೆ ಟೋಟಲ್ ಮಾಡಿಕೊಂಡ್ರೆ ನಮಗೆ ಟೋಟಲ್ ಬಂದು 14.276. ಅಂದರೆ ಇದಿಷ್ಟನ್ನು ಕೂಡ ಡಿ ಸ್ಕ್ವೇರಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋಂಥ ಇದಿಷ್ಟನ್ನು ಕೂಡ ನಾವು ಸ್ಕ್ವೇರ್ ಮಾಡಿಕೊಂಡ್ರೆ, ಟೋಟಲ್ ಮಾಡಿಕೊಂಡ್ರೆ ಇಷ್ಟು ಬರುತ್ತೆ ನಿಮಗೆ. ಇದಾದ ಮೇಲೆ ಏನು ಮಾಡಬೇಕು ಅಂತ ಅಂದರೆ ಎಫ್ ಡಿ ಸ್ಕ್ವೇರ್ ಅಂದರೆ ಏನು? ಫ್ರೀಕ್ವೆನ್ಸಿ, ಎಫ್ ಅಂದರೆ ಫ್ರೀಕ್ವೆನ್ಸಿ, ಡಿ ಸ್ಕ್ವೇರ್ ಅಂದರೆ ಈಗ ಕ್ಯಾಲ್ಕುಲೇಟ್ ಮಾಡಿರೋದು. ಸೊ ಎಫ್ 27, 9, 9, 8, 4, 5 ಇಲ್ಲಿ ಬಂದಿರೋಂಥ ಈ ವ್ಯಾಲ್ಯೂಸು ಇದಿಷ್ಟನ್ನ ಕೂಡ ಮಲ್ಟಿಪ್ಲೈ ಮಾಡ್ಕೊತೀವಿ. 27 ಇಂಟು 1.156. ಸೊ 27 ಇಂಟು 1.156 ಮಾಡಿದ್ರೆ ನಿಮಗೆ 31.212 ಬರುತ್ತೆ. ನೆಕ್ಸ್ಟ್ ಅದೇ ಥರ 9 ಇಂಟು 0.006 0.5053 ಬರುತ್ತೆ. ನೆಕ್ಸ್ಟು 8 ಇಂಟು 0.856 ಮಾಡಿದ್ರೆ ನಿಮಗೆ ಈ ವ್ಯಾಲ್ಯೂ. ಸೊ ಇದೇ ಥರ ಫ್ರೀಕ್ವೆನ್ಸಿ ಕಾಲಮ್ಮು ಮತ್ತು ಡಿ ಸ್ಕ್ವೇರ್ ಕಾಲಮ್ನ ಡಿವಿಯೇಷನ್ ಸ್ಕ್ವೇರ್ ಕಾಲಮ್ನ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಿಮ್ಗೆ ಇದಿಷ್ಟು ಬರುತ್ತೆ. ಇದನ್ನು ನೀವು ಟೋಟಲ್ ಮಾಡಿಕೊಂಡ್ರೆ, ಅಂದರೆ ಈ ಎಫ್ ಡಿ ಸ್ಕ್ವೇರ್ ಕಾಲಮ್ನ ನೀವು ಟೋಟಲ್ ಮಾಡಿಕೊಂಡ್ರೆ ನಿಮಗೆ 95.729 ಬರುತ್ತೆ. ಸೊ ಇದು ನಮಗೆ ಏನಾಗುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾದಲ್ಲಿ ಬರುವಂತಹ ಸಿಗ್ಮಾ ಎಫ್ ಡಿ ಸ್ಕ್ವೇರ್ಗೆ ಈಕ್ವಲ್ ಆಗಿರುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಡಿ ಸ್ಕ್ವೇರ್. ಓಕೆನಾ? ಸೊ ಇದು ನೆಕ್ಸ್ಟು ಆ್ಯಕ್ಚುಯಲ್ ಆಗಿ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಬಂದು ಇಲ್ಲಿದೆ, ನೋಡ್ಬೋದು ನೀವು. ಏನು ಸ್ಟ್ಯಾಂಡರ್ಡ್ ಡಿವಿಯೇಷನ್, ಇದನ್ನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಂಬಲ್ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ಸೊ ಸಿಗ್ಮಾ ಎಫ್ ಡಿ ಸ್ಕ್ವೇರ್ ನಾವು ಇವಾಗ ತಾನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಇದು 95.729 ಡಿವೈಡೆಡ್ ಬೈ ಎನ್ ಅಂದರೆ ನಂಬರ್ ಅಂದರೆ ಯಾವುದು ಅಂತ ಅಂದರೆ ಫ್ರೀಕ್ವೆನ್ಸಿಯ ಟೋಟಲ್ 53. ಸೊ ಈ 53 ಅಂದರೆ 95.729 ಡಿವೈಡೆಡ್ ಬೈ 53 ಮಾಡಿದ್ರೆ ಎಷ್ಟು ಬರುತ್ತೆ? 1.806. ಅಂದರೆ ಸ್ಕ್ವೇರ್ ರೂಟ್ನ ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಿದ್ದೀವಿ. ಇದಕ್ಕೆ ರೂಟ್ ಹಾಕಿದ್ರೆ 1.806ಗೆ ಸ್ಕ್ವೇರ್ ರೂಟ್ನ ಅಪ್ಲೈ ಮಾಡಿದ್ರೆ 1.34 ಬರುತ್ತೆ. ಇದು ನಮ್ಮ ಆ್ಯಕ್ಚುಯಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗುತ್ತೆ. ಓಕೆನಾ? ಸೊ ಇದಾದ ಮೇಲೆ ನೆಕ್ಸ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜೊತೆಗೆ ಇನ್ನೊಂದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದೇನಪ್ಪ ಅಂತ ಅಂದರೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್. ಸೊ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಏನಪ್ಪ ಅಂತ ಅಂದರೆ ಇಲ್ಲಿ ಬಂದಿರೋಂಥ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು ಬಂದಿರುತ್ತೆ ಅದು ಡಿವೈಡೆಡ್ ಬೈ ನಮ್ಮ ಮೀನ್ ಅಮೌಂಟ್ ಏನಿರುತ್ತೆ, ಮೀನ್ ವ್ಯಾಲ್ಯೂ ಏನಿರುತ್ತೆ ಅದನ್ನು ಡಿವೈಡ್ ಮಾಡಿಕೊಂಡ್ರೆ ನಮಗೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಬರುತ್ತೆ. ಸೊ ಇಲ್ಲಿ ಬಂದಿರೋಂಥ 1.34 ಡಿವೈಡೆಡ್ ಬೈ 1.075 ಇಂಟು 100. ಓಕೆ, ನಿಮ್ಗೆ ಬೇಕಾದ್ರೆ ಫಾರ್ಮುಲಾ ನೋಡ್ಕೊಳ್ರಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಎಕ್ಸ್ ಬಾರ್ ಇಂಟು 100. ದಿಸ್ ಇಸ್ ವಾಟ್ CV, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್. ಸೊ 1.34 ಇವಾಗ ಬಂದಿರೋಂಥ ವ್ಯಾಲ್ಯೂ ಡಿವೈಡೆಡ್ ಬೈ 1.075 ಇಂಟು 100. ಸೊ ದಿಸ್ ಈಸ್ ವಾಟ್ ಯುವರ್ 124 ಅಂದರೆ ಇಂಟು 100 ಮಾಡಿರೋದನ್ನ ಪರ್ಸೆಂಟೇಜಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಇಸ್ ಈಕ್ವಲ್ ಟು 124% ಅಂತ ಹೇಳ್ತೀವಿ. ಓಕೆ, ಸೊ ನಾನು ಅನ್ಕೊತೀನಿ ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟು ಅಸ್ಯೂಮ್ಡ್ ಮೀನ್ ಮುಖಾಂತರ ಹೇಗೆ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನಿಮಗೇನಾದರೂ ಈ ಕ್ಲಾಸ್ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಯಾರ್ಯಾರಿಗೆ ಇದರ ಅವಶ್ಯಕತೆ ಇದೆ ಅನಿಸುತ್ತೋ ಅವರೆಲ್ಲರಿಗೂ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸೈನಿಂಗ್ ಆಫ್. ಬಾಯ್.